Hi guys, welcome to Shobha's Daily Life. ಈ ತಾಜ್ ರೆಸಾರ್ಟ್ 130 ಎಕರ್ಸ್ ಇದೆ. ಸೊ ಅದಕ್ಕೆ ಸೆಕ್ಯೂರಿಟಿ ಚೆಕಿಂಗ್ ಕೂಡ ಜಾಸ್ತಿ ಇದೆ. ನಾವು ಆಲ್ರೆಡಿ ಒಂದ್ ಗೇಟ್ ಮುಗಿಸ್ಕೊಂಡು ಬಂದ್ವಿ, ಇದು ಎರಡನೇ ಗೇಟ್ ಈಗ. ಇದು ನನ್ನ ಫೇವ್ರೆಟ್ ರೆಸಾರ್ಟ್ ಅಲ್ಲಿ ಒಂದು. ಈ ರೆಸಾರ್ಟ್ ಅಲ್ಲಿ ನಾವು ಬರ್ತಾ ಇರೋದು ಎರಡನೇ ಸಾರಿ. ಆಲ್ರೆಡಿ ಮೊದಲೇ ಒಂದ್ ಸಾರಿ ಬಂದಿದ್ವಿ, ಇನ್ನೊಂದ್ಸರಿ ಬರ್ಲಿಕ್ಕೆ ತುಂಬಾ ಟ್ರೈ ಮಾಡಿದ್ವಿ. ಆದ್ರೆ ಇಲ್ಲಿ ಬೇಗ ರಿಸರ್ವೇಶನ್ ಮಾಡಿಸ್ಬೇಕು. ನಾವು ಸಾಟರ್ಡೆ ಸಂಡೇಗೆ ರಿಸರ್ವೇಶನ್ ಕೇಳಿದ್ರೆ ಸಿಗ್ತಾನೆ ಇರ್ಲಿಲ್ಲ, ಅದಕ್ಕೆ ಇಲ್ಲಿ ಬರಕ್ ಆಗ್ತಿರ್ಲಿಲ್ಲ. ಈ ಸಾರಿ ನಾವು 1 ತಿಂಗಳು 2 ತಿಂಗಳು ಮುಂಚೆನೆ ರಿಸರ್ವೇಶನ್ ಮಾಡಿಸ್ಕೊಂಡು ಇವಾಗ ಬರ್ತಿದೀವಿ. ಇದು ನನ್ನ ಫೇವ್ರೆಟ್ ರೆಸಾರ್ಟ್. ಯಾಕೆ ಗೊತ್ತಾ? ಇಲ್ಲಿ ಬಿಸಿ ನೀರಿನ ಸ್ವಿಮ್ಮಿಂಗ್ ಪೂಲ್ ಇದೆ, ಮತ್ತೆ ಜಾಕುಸಿ ಇದೆ. ಸೊ ಇಲ್ಲಿಗೆ ನಾವು ಡಿಸೆಂಬರ್ ಅಲ್ಲಿ ಬಂದ್ರು ನಾವು ಸ್ವಿಮ್ಮಿಂಗ್ ಮಾಡ್ಬೋದು. ಸೊ ಅದಕ್ಕೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಈ ರೆಸಾರ್ಟ್. ನಾವು ಮಧ್ಯಾಹ್ನ 2:30ಗೆಲ್ಲ ಈ ರೆಸಾರ್ಟ್ ರೀಚ್ ಆದ್ವಿ. ಇದು ಲಾಬಿ ಮತ್ತೆ ರಿಸೆಪ್ಷನ್ ಏರಿಯಾ. ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಇರೋದು. ಇಲ್ಲಿಂದ ಕೆಳಗಡೆ 3 ಫ್ಲೋರ್ಸ್ ಇದೆ. 1 ಫ್ಲೋರ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಇನ್ನೊಂದು ಫ್ಲೋರ್ ಅಲ್ಲಿ ಯೋಗಾ ಕ್ಲಾಸಸ್ ಇದೆ, ಇನ್ನೊಂದು ಫ್ಲೋರ್ ಅಲ್ಲಿ ಸ್ಪಾ ಇದೆ. ನಾವು ಇಲ್ಲಿ ಲಾಬಿಯಲ್ಲಿ ವೆಲ್ಕಮ್ ಡ್ರಿಂಕ್ ಎಲ್ಲ ತಗೊಂಡ್ವಿ. ಆಮೇಲೆ ರಿಸೆಪ್ಷನ್ ಅಲ್ಲಿ ಎಲ್ಲ ಫಾರ್ಮಾಲಿಟೀಸ್ ಮುಗಿಸ್ಕೊಂಡು ನಮ್ಮ ರೂಮ್ಗೆ ಹೋದ್ವಿ. ರೂಮ್ಗೆ ಹೋಗ್ಬೇಕಂದ್ರೆ ನಡ್ಕೊಂಡು ಹೋಗಕ್ ಆಗಲ್ಲ, ಸೊ ಅದಕ್ಕೆ ಬಗ್ಗಿಯಲ್ಲಿ ಹೋದ್ವಿ. ಇದು ರೂಮ್ ಎಂಟ್ರೆನ್ಸ್ ಆದ್ರೆ ಲೆಫ್ಟ್ ಭಾಗಕ್ಕೆ ಬೆಡ್ ಇದೆ. ಇದು ಮಧ್ಯ ಸೆಂಟರ್ಗೆ ಕಬೋರ್ಡ್ ಇಟ್ಟಿದ್ದಾರೆ. ಆಮೇಲೆ ಈ ಕಡೆ ರೈಟ್ ಸೈಡ್ಗೆ ಟಾಯ್ಲೆಟ್ ಬರುತ್ತೆ. ಈ ರೀತಿ ಇದೆ ಈ ರೂಮ್. ಹೀಗೆ ಈ ಕಡೆ ಲೆಫ್ಟ್ ಬಂದ್ರೆ ಫುಲ್ಲು ಬೆಡ್, ಇದು ಮಧ್ಯ ಇದೆ ಕಬೋರ್ಡ್ಸು. ಇಲ್ಲಿ ಕಾಫಿ ಟೀಗೆ ಮತ್ತೆ ಲಾಕರ್ ಇದೆ. ಬೇಕಾದ್ರೆ ಎಮರ್ಜೆನ್ಸಿಗೆ ಬಟ್ಟೆ ಐರನ್ ಮಾಡ್ಕೋಬಹುದು. ಮತ್ತೆ ಪಿಲ್ಲೋಸ್ ಇದೆ, ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಎಕ್ಸ್ಟ್ರಾ ಪಿಲ್ಲೋಸ್ ಇದೆಲ್ಲ. ಹ್ಯಾಂಗರ್ಸ್ ಇದೆ.
ಇದಕ್ಕೆ ಹೇಳ್ತಾರೆ ಫೈರ್ ಪ್ಲೇಸ್ ಅಂತ. ಇದು ನಮ್ದು ರೂಮ್ಗೆ ಸ್ಪೆಷಲ್ ಆಗಿದೆ ಇದು, ಯಾಕೆಂದ್ರೆ ನಮ್ಮ ರೂಮು ಮತ್ತೆ ಮಕ್ಳು ರೂಮ್ಗೆ 2 ರೂಮ್ಗೂ ಕನೆಕ್ಟ್ ಆಗುತ್ತೆ ಇದು. ಪ್ರತಿ ಎಲ್ಲಾ ರೂಮಲ್ಲೂ ಇಲ್ಲ ಈ ತರ. ಇದು ನನ್ನ ಮಕ್ಳು ರೂಮು. ನಾವಂದ್ರೆ ಈ ರೂಮ್ ಸೆಲೆಕ್ಟ್ ಮಾಡ್ಕೊಂಡ್ವಿ, ಅದಕ್ಕೆ ಇನ್ನು ಆ ರೂಮ್ ಕ್ಲೀನ್ ಮಾಡ್ತಾ ಇದ್ರು. ಈ ಫೈರ್ ಪ್ಲೇಸ್ಗೆ ನಮ್ದು 2 ರೂಮು ಕನೆಕ್ಟ್ ಇದೆ. ಇದು ಮಧ್ಯ ಬರುತ್ತೆ ಇದು ಫೈರ್ ಪ್ಲೇಸ್. ಆ ರೂಮಿಂದ ಈ ರೂಮಿಂದ 2ಕ್ಕೂ ಕನೆಕ್ಟ್ ಆಗುತ್ತೆ. ಆ ರೀತಿ ಇದೆ ಇದು. ನಾವ್ ಈ ರೆಸಾರ್ಟ್ಗೆ ಹೋಗಿದ್ದೆ ನನ್ನ ಬರ್ಡೇ ಸೆಲೆಬ್ರೇಷನ್ಗೋಸ್ಕರ. ಸೊ ನಾವು ಹೋಗೋಷ್ಟಲ್ಲಿ ಆಲ್ರೆಡಿ ಕೇಕ್ ಎಲ್ಲ ಅರೇಂಜ್ ಮಾಡಿದ್ರು. ಆಮೇಲೆ ನಾನು ಹೋಗ್ತಿದ್ದಾಗೆ ಕೇಕ್ ಕಟ್ ಮಾಡಿದೆ. ಆಮೇಲೆ ಸ್ವಿಮ್ಮಿಂಗ್ ಹೋದ್ವಿ ನಾವು. ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಸ್ವಿಮ್ಮಿಂಗ್ ಹೋಗೋಣ ಅಂತ ಹೊರಟ್ವಿ. ಸ್ವಿಮ್ಮಿಂಗ್ ಹೋಗ್ಬೇಕಂದ್ರೆ ನಾವು ಬಗ್ಗಿ ಕಾಲ್ ಮಾಡಬೇಕು, ಬಗ್ಗಿ ಬಂದು ಕರ್ಕೊಂಡೋಗುತ್ತೆ. ಅದರಲ್ಲಿ ಹೋಗಿ ಮತ್ತೆ ನಾವು ಸ್ಪಾಗೆ ಡ್ರಾಪ್ ತಗೊಂಡ್ವಿ. ಅಲ್ಲಿ ಇದು ಸ್ಪಾ. ಈ ಸ್ಪಾ ಇಂದ ಲಿಫ್ಟಲ್ಲೂ ಹೋಗ್ಬೋದು. ನಾವು ಸ್ವಲ್ಪ ಅಡ್ವೆಂಚರ್ ಇರುತ್ತೆ ಅಂದ್ಬಿಟ್ಟು ಈ ರೀತಿ ಸ್ಟೋನ್ಸ್ ಎಲ್ಲ ಇದೆ, ಚೆನ್ನಾಗಿರುತ್ತೆ ಅಂದ್ಕೊಂಡು ನಾವು ಇಲ್ಲಿಂದ ಹೋದ್ವಿ ಸ್ವಿಮ್ಮಿಂಗ್ ಪೂಲ್ ಏರಿಯಾಗೆ. ಇದು ಯೋಗ ಏರಿಯಾ. ಇಲ್ಲೇ ಯೋಗ ಎಲ್ಲ ಮಾಡೋದು ಬೆಳಗ್ಗೆ. ಇದು ಸಿಟ್ಟಿಂಗ್ ಏರಿಯಾ. Something deep within, something new, lets me emerge from my cocoon. I only have what's right in front of me. Only you know what is right for me. ಇದು ಸ್ಟೇರ್ ಕೇಸು. ಇಲ್ಲಿಂದ ನೆಡ್ಕೊಂಡು ಕೂಡ ಹೋಗ್ಬಹುದು. ಇದ್ರ ಮೇಲಿರೋದೆ ಸೆಲ್ಸಿಯಸ್ 2 ಅಂದ್ರೆ ಸ್ವಿಮ್ಮಿಂಗ್ ಪೂಲ್. ಟೆಂಪರೇಚರ್ ಕಂಟ್ರೋಲ್ಡ್ ಇದೆ. 29 ಡಿಗ್ರಿ ಟೆಂಪರೇಚರ್ ಇರುತ್ತೆ ವಾಟರ್. ಇದೇ ನನ್ನ ಫೇವ್ರೆಟ್ ಸ್ವಿಮ್ಮಿಂಗ್ ಪೂಲ್. 29 ಡಿಗ್ರಿ ವಾಟರ್ ಇರುತ್ತೆ, ಹಾಟ್ ವಾಟರ್. ಮತ್ತೆ ಜಾಕುಸಿ ಕೂಡ ಹಾಟ್ ವಾಟರ್ ಇರುತ್ತೆ. ಪಕ್ಕ ಕಾಣ್ತಿದ್ದಿಲ್ಲ ಸ್ಮಾಲ್ ಒನ್, ಅದೇ ಜಾಕುಸಿ. ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್.
ಇದು ಚೇಂಜಿಂಗ್ ರೂಮ್. ಸ್ವಿಮ್ಮಿಂಗ್ ಪೂಲ್ ಅಟ್ಯಾಚೇ ಇದೆ ಇದಕ್ಕೆ. ಇದು ನಮ್ಮ ಮೊಬೈಲ್ ಎಲ್ಲ ಇಟ್ಬಿಟ್ಟು ಹೋಗೋದು. ಇದು ಸೋನಾ ಬಾತ್. ಇದಕ್ಕೆ ನಾವೇ ಎಲ್ಲ ಟೆಂಪ್ರೇಚರ್ ಸೆಟ್ ಮಾಡಿಕೊಂಡು ಸೋನಾ ಬಾತ್ ತಗೋಬೋದು. ಇದ್ರ ಪಕ್ಕ ಇದು ಬರುತ್ತೆ ಸ್ಟೀಮ್ ಬಾತ್. ಇದಕ್ಕೆ ಕೂಡ ನಾವೇ ಟೆಂಪ್ರೇಚರ್ ಸೆಟ್ ಮಾಡ್ಕೋಬೇಕು. to the happiness that's just around the corner. I only have what's right in front of me. Only you know what is right for me. Compromise, compromise, compromise. ಇದೇ ಜಾಕೂಸಿ. ಫಸ್ಟು ನಾವು ಹೋದ್ವಿ, ಜಾಕೂಸಿಯಲ್ಲಿ ಕುತ್ಕೊಂಡ್ವಿ. ಆಮೇಲೆ ಅಲ್ಲೆಲ್ಲ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಆಮೇಲೆ ನಾವು ಸ್ವಿಮ್ಮಿಂಗ್ ಪೂಲ್ ಹೋದ್ವಿ. ಯಾಕೆಂದರೆ ಸ್ವಿಮ್ಮಿಂಗ್ ಪೂಲು 6 ಎಲ್ಲ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾವು ಫಸ್ಟ್ ಜಾಕೂಸಿ ಎಂಜಾಯ್ ಮಾಡಿದ್ವಿ. ಆಮೇಲೆ ಮಳೆ ಬರೋಕ್ಕೆ ಶುರುವಾಯಿತು. ಮಳೆಯಲ್ಲಿ ವಾರ್ಮ್ ವಾಟರ್ ಸ್ವಿಮ್ಮಿಂಗ್ ಸಕ್ಕತ್ತಾಗಿತ್ತು. ಹೊರಗಡೆ ಮಳೆ ಬರ್ತಾ ಇತ್ತು, ಕೋಲ್ಡ್ ಫೀಲ್ ಆಗ್ತಾ ಇತ್ತು. ಈ ವಾರ್ಮ್ ವಾಟರ್ ಇಂದ ಹೊರಗಡೆ ಬರ್ಲಿಕ್ಕೆ ಇಷ್ಟನೇ ಆಗ್ತಾ ಇರಲಿಲ್ಲ. ಅಷ್ಟೊತ್ತು ಸ್ವಿಮ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಅದಕ್ಕೆ ನನಗೆ ಈ ರೆಸಾರ್ಟ್ ತುಂಬಾ ಇಷ್ಟ ಆಗುತ್ತೆ. ಇದು ಕ್ಲಾತ್ ಡ್ರೈಯರ್. ನಾನು ಸ್ವಿಮ್ಮಿಂಗ್ ಸೂಟ್ ಎಲ್ಲ ಇಲ್ಲೇ ಡ್ರೈ ಮಾಡ್ಕೊಂಡಿದ್ದು. ಲಲಿತಾ ಎಷ್ಟೊತ್ತು ಇಟ್ಕೋಬೇಕು? ಒಂದ್ಸಾರಿ ಡ್ರೈ ಮಾಡಿ ತೆಗೆದು ನೋಡಿದೆ, ಅದಿನ್ನು ವೆಟ್ ಫೀಲ್ ಆಗ್ತಿತ್ತು. ಸೊ ಅದಕ್ಕೆ ಇನ್ನೊಂದು ಸಾರಿ ಡ್ರೈಯರ್ಗೆ ಹಾಕಿ ಡ್ರೈ ಮಾಡಿದೆ. ಸಂಜೆ 6 PM ಸ್ವಿಮ್ಮಿಂಗ್ ಪೂಲ್ ಕ್ಲೋಸ್ ಆಗುತ್ತೆ. ಆಮೇಲೆ ಇಲ್ಲಿ ಡೈನಿಂಗ್ ಏರಿಯಾ ಮಾಡ್ಕೋತಾರೆ. ಆಲ್ರೆಡಿ ಸ್ಪಾ ಏರಿಯಾದಲ್ಲಿ ಕ್ಯಾಂಡಲ್ ಎಲ್ಲ ಹಚ್ಚಿದ್ರು. ಅದನ್ನು ನೋಡ್ಕೊಂಡು ನಾವು ಲಾಬಿಗೆ ಬಂದ್ವಿ.
ನಾವು ಬಗ್ಗಿ ತೊಗೋಬೇಕಂದ್ರೆ ಲಾಬಿಗೆ ಬರಬೇಕು. ಲಾಬಿಯಲ್ಲಿ ನಾವು ಇನ್ಫಾರ್ಮ್ ಮಾಡಿದ್ರೆ ಅವರು ಕಳಿಸ್ಕೊಡ್ತಾರೆ. ಮಳೆ ಬರ್ತಾನೇ ಇತ್ತು ಸಂಜೆ. ಅವರು ಬಗ್ಗಿ ಡ್ರೈವರ್ ಹೇಳ್ತಾ ಇದ್ರು ಎವ್ರಿ ಡೇ ಬರುತ್ತೆ, ಸಂಜೆ ಬರುತ್ತೆ. ಸ್ವಿಮ್ಮಿಂಗ್ ಮುಗಿಸ್ಕೊಂಡು ರೂಮಿಗೆ ಬಂದು ರೂಮಿಂದ ನೆಕ್ಸ್ಟು ನಾವು ಡಿನ್ನರ್ಗೆ ಹೋದ್ವಿ. ಡಿನ್ನರ್ ಮುಗಿಸ್ಕೊಂಡು ನಾವು ರೂಮಿಗೆ ಬಂದ್ವಿ. ನನಗೆ ಸರ್ಪ್ರೈಸ್ ಇತ್ತು. ಏನಂದರೆ ನಂದು ಬೆಡ್ಡೆಲ್ಲ ಫುಲ್ಲು ಡೆಕೋರೇಟ್ ಮಾಡಿದರು, ಹ್ಯಾಪಿ ಬರ್ಡೇ ಎಲ್ಲ ಬರೆದಿಟ್ಟಿದ್ರು. ಸೋ ಹ್ಯಾಪಿ ಫೀಲ್ ಆಯಿತು ಗೊತ್ತಾ ನನಗೆ ಅವತ್ತು. ಡಿನ್ನರ್ ಮುಗಿಸ್ಕೊಂಡು ಬಂದ್ವಿ, ಮತ್ತು ನನ್ನ ಬೆಡ್ಡೆಲ್ಲ ನೋಡಿ ತುಂಬ ಖುಷಿ ಆಯಿತು. ಮತ್ತು ಅದ್ರ ಜೊತೆಗೆ ಫೈರ್ ಪ್ಲೇಸಲ್ಲಿ ನಾವು ಫೈರ್ ಮಾಡೋಣ ಅಂದ್ಕೊಂಡು ಬಂದ್ವಿ. ಅಲ್ಲಿ ಬಾಂಬ್ ಟೈಪ್ ಇತ್ತು, ಅದು ಅಂದರೆ ಅದು ವ್ಯಾಕ್ಸ್ ಹಚ್ಚಿ ಇಟ್ಟಿರೋದು ದಾರ ಇತ್ತು. ಅದನ್ನು ಹಚ್ಚಿದ್ರೆ ಎಷ್ಟು ಚೆನ್ನಾಗಿ ಹಚ್ಕೊಳ್ಳುತ್ತೆ ಗೊತ್ತಾ, ತುಂಬ ಚೆನ್ನಾಗಿ ಬೇಗನೆ ಹತ್ಕೊಳ್ಳುತ್ತೆ. ಅದನ್ನು ಟ್ರೈ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಫೈರೆಲ್ಲ ಎಂಜಾಯ್ ಮಾಡಿದ್ವಿ. ನಾವು ಬರೀ 2 ಹುಂಡೆ ವ್ಯಾಕ್ಸ್ ಇರೋದು ದಾರದ ಹುಂಡೆ ಹಾಕಿದ್ವಿ. ಎಷ್ಟು ಚೆನ್ನಾಗಿ ಹತ್ಕೊತು ಗೊತ್ತಾ. ಸಿ ನಿಮ್ಮ ಫೋಟೋ ಬಂದು ಚೆನ್ನಾಗಿ. ಗುಡ್ ಮಾರ್ನಿಂಗ್. ಇದು ಸೆಕೆಂಡ್ ಡೇ ಈ ರೆಸಾರ್ಟಲ್ಲಿ. ಎದ್ದ ತಕ್ಷಣ ಕಣ್ಬಿಟ್ರೆ ಹೊರಗಡೆ ಈ ಥರ ಕಾಣುತ್ತೆ, ಸ್ವರ್ಗನೇ ಅನಿಸುತ್ತೆ. ಒಂದು ಮಾತಾಡ್ದಾಗೆ ಸೈಲೆಂಟಾಗಿ ಎಂಜಾಯ್ ಮಾಡೋಣ ಅನಿಸುತ್ತೆ. ಹಾಗೆ ವಾಚ್ ಮಾಡಿ ಎಷ್ಟು ಚೆನ್ನಾಗಿ ಕ್ಲೌಡ್ ಮೂವ್ ಆಗುತ್ತೆ ಅಂತ. ಅದು ನೋಡ್ತಾನೆ ಹಾಗೆ ಇದ್ಬಿಡೋಣ ಅನಿಸುತ್ತೆ.
ಕಣ್ ಬಿಡ್ತಿದ್ದಾಗೆ ಸನ್ರೈಸ್. ವಾವ್, ಸೂಪರ್. I don't wanna slow down. I just wanna speed up, speed up. I don't wanna stop now. I just wanna keep moving forward. I don't wanna go out. I just wanna stay in with you, in with you. 'Cause everyone is so loud. I just want a little bit of peace and quiet. Keep it quiet. Give me a sense of direction. Give me some time ಬೆಳಗ್ಗೆ for ಎದ್ದು ನನ್ನ ರೂಮಿಂದನೇ ಸನ್ರೈಸ್ ನೋಡಿ ಆಮೇಲೆ ಫ್ರೆಶ್ ಆಗಿ ವಾಕಿಂಗ್ ಹೋಗೋಣ ಅಂದ್ಕೊಂಡು ಹೊರಟ್ವಿ. I need to keep on going. I need to be focused. Don't give me what I want. Just give me what I need. ಒಂದ್ ಮನೆಗೆ ಹೋಗ್ಬಿಟ್ಟು I'll give anything, anything to be free. Don't give me what I want. Just give me what I need, and I'll be out of your way. Give us a sense of direction. Give us a chance to be introspective. ಈ ರೆಸಾರ್ಟ್ ಪ್ರಾಪರ್ಟಿ ಎಕ್ಸ್ಪ್ಲೋರ್ ಮಾಡೋಣ ಅನ್ಕೊಂಡು ಹೊರಗಡೆ ಬಂದ್ವಿ. ಜೊತೆಗೆ ವಾಕಿಂಗ್ ಕೂಡ ಆಗುತ್ತೆ ಅನ್ಕೊಂಡು ವಾಕಿಂಗ್ ಮಾಡ್ತಾ ಮಾಡ್ತಾ ಒಂದ್ ಕಡೆಗೆ ಬಂದ್ವಿ. ಅಲ್ಲಿ ನಾವು ಒಂದು ಬೋರ್ಡ್ ನೋಡಿದ್ವಿ. ಅಲ್ಲಿ ಏನಂತ ನಿಶಾನಿ ಬೆಟ್ಟಕ್ಕೆ ಟ್ರಕ್ಕಿಂಗ್ ಅಂತ ಇತ್ತು. ಅದನ್ನ ನೋಡಿ ತುಂಬಾ ಖುಷಿ ಆಯ್ತು. ನಾವು ಇಲ್ಲಿ ಸುಮ್ಮನೆ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ, ಹಾಗೆ ವಾಕ್ ಮಾಡೋಣ ಅನ್ಕೊಂಡು ಬಂದ್ವಿ. ನಾವು ಅನ್ಕೊಂಡೇ ಇರ್ಲಿಲ್ಲ ಟ್ರಕ್ಕಿಂಗ್ ಹೋಗ್ಬೋದು ಅಂತ. ಸೊ ಬೋರ್ಡ್ ನೋಡಿ ತುಂಬಾ ಖುಷಿಯಾಗಿ ನಾವು ಹೊರಟೇ ಬಿಟ್ವಿ. ಅಲ್ಲಿಂದ ಟ್ರಕ್ಕಿಂಗ್ ಮಾಡ್ತಾ ಶುರು ಮಾಡಿದ್ವಿ. I just wanna ಈ ನಿಶಾನಿ ಬೆಟ್ಟ ಹತ್ತುತ್ತಾನೆ ಇದ್ವಿ. ಯಾರು ಇರ್ಲಿಲ್ಲ ಅಲ್ಲಿ, ಯಾರೊಬ್ರು ಇರ್ಲಿಲ್ಲ ಅಲ್ಲಿ. ಈ ನಿಶಾನಿ ಬೆಟ್ಟದ ಟ್ರಕ್ಕಿಂಗ್ ಬಗ್ಗೆ ಬೇರೆ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಬೇಕಾದರೆ ನೋಡಿ. sense of direction. Give me some time for introspection. ಆ ಬೆಟ್ಟದ ಮೇಲೆ ಎಷ್ಟು ಗಾಳಿ ಇತ್ತಂದ್ರೆ ನಿಂತ್ಕೊಳ್ಳೋ ಕೂಡ ಆಗ್ತಿರ್ಲಿಲ್ಲ. ನಾನು ಆ ಗಾಳಿ ತೋರ್ಸೋಣ ವಿಡಿಯೋನಲ್ಲೇ ಅಂತಾನೆ ನಂದು ರಾಕೆಟ್ನ ಹಾರಿಸಿದೆ, ಫ್ಲೈ ಮಾಡಿದೆ. ಇಷ್ಟು ಜೋರಾಗಿ ಗಾಳಿ ಬಿಡ್ತಾ ಇತ್ತು. ಆಮೇಲೆ ನಾವು ಟ್ರಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಕೆಳಗೆ ಬರ್ತಾ ಇರಬೇಕಾದ್ರೆ ಗೊತ್ತಾಯಿತು, ಇನ್ನೊಂದು ಟೀಮ್ ಬರ್ತಾ ಇದ್ರು ಮೇಲೆ ಟ್ರಕ್ಕಿಂಗ್ ಮಾಡ್ತಾ ಇದ್ರು. ಅವರು ತಾಜಿಂದನೇ ಗೈಡ್ ಕರ್ಕೊಂಡು ಬರ್ತಾ ಇದ್ರು. ನಾವು ಫಸ್ಟ್ ವಿಚಾರಿಸಿದ್ರೆ ನಮಗೆ ಗೊತ್ತಾಗ್ತಿತ್ತು ತಾಜಿಂದ ಗೈಡ್ ಕಳಿಸ್ತಾರೆ ಅಂತ. ಆದರೆ ನಮಗೆ ನಾವೇನು ನೋಡಲಿಲ್ಲ, ಜಸ್ಟ್ ಬೋರ್ಡ್ ನೋಡಿದ ತಕ್ಷಣ ಹತ್ತಕ್ಕೆ ಶುರು ಮಾಡಿದ್ವಿ. ಈ ಟ್ರಕ್ಕಿಂಗ್ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ಗೆ ಹೋಗೋಣ ಅಂದ್ಕೊಂಡು ಕೆಳಗೆ ಬಂದ್ವಿ. ನನ್ನ ಮಕ್ಳು ಇನ್ನೂ ರೆಡಿ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ಇನ್ನೂ ಹೋಟೆಲ್ನೇ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಬಿಟ್ಟು ಹೋದ್ವಿ. ಅನದರ್ ರೋಡ್ ಎಕ್ಸ್ಪ್ಲೋರ್. ಈ ರೆಸಾರ್ಟು 130 ಎಕರ್ಸ್ ಇದೆಯಂತೆ. ನಾವು ಹೋಗ್ತಾ ಇದ್ದೀವಿ, ಎಂಡಿಂಗೇ ಸಿಗ್ತಾ ಇರಲಿಲ್ಲ. ನಡೆದು ಸಾಕಾಗೋಯ್ತು. ಅಲ್ಲಿ ಒಂದು ಚಿಕ್ಕ ಗೂಡು ಕಾಣ್ತಿದ್ಯಲ್ಲ, ಅದು ಹನಿ ಹಾರ್ವೆಸ್ಟ್.
noche me viene a buscar, que me lleve con tu viento. Vengo a tu lado y mi vida pasa. Ya lo creo, ya lo creo. Y si mañana nos toca no estar, miro al cielo ಮತ್ತೆ ನಮ್ಮ ಇಲ್ಲಿ y te veo. Pero ya sé que no voy a olvidar tu perfume de febrero. Cuando la noche me venga a buscar, que me lleve con tu viento. Y si la noche me viene a buscar, que me lleve con tu viento. Y parte de todo es saber olvidar, no recuerdo, yo no puedo. Pienso en tu rostro y no puedo evitar ver mi sueño, ver mi cielo. ತುಂಬ ದೂರ ನಡೆದ್ವಿ, ತುಂಬ ಎಕ್ಸ್ಪ್ಲೋರ್ ಮಾಡಿದ್ವಿ. ನಡೆದು ತುಂಬ ಸಾಕಾಗಿತ್ತು. ಆಲ್ರೆಡಿ ಟೈಮ್ ಕೂಡ ಆಗಿತ್ತು, ಬ್ರೇಕ್ಫಾಸ್ಟ್ ಟೈಮು. ನಂಗೆ ಹೊಟ್ಟೆ ಕೂಡ ಹಸ್ತಿತ್ತು. ಆಗಲೇ ಅಲ್ಲೊಂದು ಬಗ್ಗಿ ಬಂತು. ಸೋ ಹ್ಯಾಪಿ ಯುನೋ. Pero ya sé que no voy a olvidar tu perfume de febrero. Cuando la noche me venga a buscar, que me lleve con tu viento. Y si la noche me viene a buscar, que me lleve con tu viento. Y si la noche me viene a buscar, que te lleve. ಟ್ರಕ್ಕೇ ಮುಗಿಸ್ಕೊಂಡು ರೂಮಿಗೆ ಬಂದು ಮತ್ತೆ ಫ್ರೆಶ್ ಆಗಿ Y si la noche me viene a buscar, ಈಗ ರೆಡಿಯಾಗಿ ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ವಿ. y si la noche me viene a buscar, que me lleve. ಯಾಕೆ ಹೋಗ್ಬೇಕಿತ್ತು? ಈಗ ನಮ್ಮ ಮನೆ ಕಾಣಕತ್ತ, ನಮ್ಮ ರೂಮ್ಗೆ ಈ ವ್ಯೂ. ನಿಂದು ಏನೇನಿದೆ ಅಜ್ಜಿ? ನನ್ಗಿಷ್ಟ ಆಗಿತ್ತು, ಸಾಫ್ಟ್ ಆಗಿರುತ್ತಾ? ಈ ವ್ಯೂ ಬ್ರೇಕ್ಫಾಸ್ಟ್ ಏರಿಯಾ ಕಾಣುತ್ತೆ. ಇದು ನೋಡ್ತಾ ಬ್ರೇಕ್ಫಾಸ್ಟ್ ಎಂಜಾಯ್ ಮಾಡಿದ್ವಿ. ವ್ಯೂ ಎಂಜಾಯ್ ಮಾಡಿ ಬ್ರೇಕ್ಫಾಸ್ಟ್ ತಿಂದು ಆಮೇಲೆ ಕಾಫಿ ಕುಡ್ದು ಮತ್ತೆ ರೂಮ್ಗೆ ವಾಪಸ್ ಹೋದ್ವಿ. ಏನು
ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ. ರೂಮ್ ಎಲ್ಲ ಕ್ಲೀನ್ ಮಾಡಿದ್ರು, ವಿಂಡೋಸ್ ಎಲ್ಲ ಶೆಲ್ಟರ್ ಹಾಕಿದ್ರು. ತುಂಬ ಕೂಲ್ ಫೀಲ್ ಆಗ್ತಾ ಇತ್ತು, ಟಯರ್ಡ್ ಕೂಡ ಆಗಿತ್ತು. ನಾನು ನಿದ್ದೆ ಮಾಡೋಣ ಅಂದ್ಕೊಂಡು ನಿದ್ದೆ ಮಾಡಿದೆ. ನಿದ್ದೆ ಮಾಡೋಕ್ಕೆ ಮುಂಚೆ ನಮ್ಮ ರೂಮು ಮತ್ತು ನನ್ನ ಮಕ್ಕಳು ರೂಮು ಹೇಗೆ ಕನೆಕ್ಟ್ ಇದೆ ಅಂತ ತೋರಿಸ್ತೀನಿ, ಬನ್ನಿ. ಇದು ನನ್ನ ರೂಮಿಂದ ಫೈರ್ ರೂಮ್ ಕನೆಕ್ಟ್ ಆಗುತ್ತೆ. ಹೀಗೆ ನೋಡ್ತಾ ಇರಿ, ಇದು ನನ್ನ ರೂಮ್ ಈ ಕಡೆಯಿಂದ ಫೈರ್ ರೂಮ್ ಕನೆಕ್ಟ್ ಆಗುತ್ತೆ. ಈ ಫೈರ್ ರೂಮಿಂದ ಹೀಗೆ ಟರ್ನ್ ಆದರೆ ನನ್ನ ಮಕ್ಕಳು ರೂಮ್ ಸಿಗುತ್ತೆ. ನನ್ನ ಮಕ್ಕಳು ರೂಮ್ ನೆನ್ನೆ ತೋರಿಸ್ತಿರ್ಲಿಲ್ಲ, ಅದಕ್ಕೋಸ್ಕರ ಇವಾಗ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದೆ. ಫುಲ್ ಅದೇ ರೀತಿ ಬರುತ್ತೆ ಸೇಮು, ಜಸ್ಟ್ ಫೈರ್ ರೂಮ್ಗೆ ಕನೆಕ್ಟ್ ಆಗುತ್ತೆ ಈ ಎರಡು. ಬ್ರೇಕ್ಫಾಸ್ಟ್ ನಂತರ ಒಂದು ನಿದ್ದೆ ಮಾಡಿ ಮತ್ತೆ ರೆಸಾರ್ಟ್ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡು ಮತ್ತೆ ಹೊರಟ್ವಿ. ಬಗ್ಗಿ ಕಾಲ್ ಮಾಡಿ ಕೆಳಗಡೆ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಅಲ್ಲಿಗೆ ಹೋಗ್ಬೇಕಂತ ಹೇಳಿದ್ವಿ. ಅಲ್ಲಿಗೆ ಕರ್ಕೊಂಡೋಗ್ಬಿಟ್ರು. ನಾವು ಅಲ್ಲಿಂದ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ಹೌದು, ಇದು ಒಂದು ದೊಡ್ಡ ಸ್ವಿಂಗ್.
ಕಾಟ್ ಟೈಪ್ ಇದೆ, ದೊಡ್ಡದಿದೆ, ಒಂದು ಕಾಟ್ ಅಷ್ಟು ದೊಡ್ಡದಿದೆ, ಅಷ್ಟು ದೊಡ್ಡದು ಸ್ವಿಂಗ್ ಇದೆ ಇದು. ಇದು ಔಟ್ಡೋರ್ ಸ್ವಿಮ್ಮಿಂಗ್ ಪೂಲ್, ಇದಕ್ಕೆ ಹೇಳ್ತಾರೆ ಸೆಲ್ಸಿಯಸ್ 1 ಅಂತ. ಇಲ್ಲಿ ಹೊರ್ಗಡೆಯಿಂದ ಬಂದು ನೈಟ್ ಪಾರ್ಟೀಸ್ ಎಲ್ಲ ಮಾಡ್ಬೋದು ಅನ್ಸುತ್ತೆ, ಯಾಕೆಂದ್ರೆ ಇಲ್ಲಿ ಎಲ್ಲ ಅರೇಂಜ್ ಇದೆ, ಬಾರ್ಬಿಕ್ಯೂ ಟೈಪ್ ಎಲ್ಲ ಇದೆ, ಮತ್ತೆ ರೂಮ್ಸ್ ಇದೆ, ಟಾಯ್ಲೆಟ್ಸ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ. 1 ನೈಟ್ ಪಾರ್ಟಿ ಮಾಡ್ಬೋದು ಅನ್ಸುತ್ತೆ ಇಲ್ಲಿ. ಬ್ರೇಕ್ಫಾಸ್ಟ್ ತಿನ್ಬೇಕಾದ್ರೆ ನೋಡಿದ್ವಲ್ಲ, ಇದೇ ಪಾಂಡ್ ಅದು. ಇಲ್ಲಿ ಸ್ವಾನ್ಸ್ ಎಲ್ಲ ಇದೆ ತುಂಬಾ, ಮತ್ತೆ ಫಿಶಸ್ ಕೂಡ ಇದೆ. ಒಂದೇ ಸರಿ ಮೂವ್ ಮಾಡ್ತಿದ್ದಾವೆಲ್ಲ, ನಾವೆಲ್ಲ ಹೋಗ್ತೀವಿ ಅಲ್ಲಿಗೆ. ಇದೊಂದು ಸ್ಮಾಲ್ ಲೇಕ್ ಇದೆ, ಅಲ್ಲಿ ಬರ್ಡ್ಸು, ಫಿಶಸ್ಸು ಎಲ್ಲ ಇತ್ತು, ತುಂಬಾ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ಬಂದಾಗ ಕೂಡ ನೋಡಿದ್ವಿ ನಾವು, ಹೀಗೆ ಇತ್ತು. ನಾನು ಸ್ವಲ್ಪ ಮರ್ತೋಗಿತ್ತು, ಫಿಶಸ್ ಇದ್ದಿದ್ದೆಲ್ಲ ನೆನಪಿರ್ಲಿಲ್ಲ. ತುಂಬಾ ಇದೆ ಗೊತ್ತಾ. ಇಲ್ಲಿ ಕಾಯಾಕಿಂಗ್ ಕೂಡ ಮಾಡ್ಬೋದು, ಬೋಟ್ಸ್ ಎಲ್ಲ ಇತ್ತು. ಲಾಸ್ಟ್ ಟೈಮ್ ನಾವು ಬಂದಾಗ ಬೋಟ್ಸ್ ಎಲ್ಲ ಇರಲಿಲ್ಲ, ಮತ್ತೆ ಸ್ಟ್ರಾಬೆರಿ ಪ್ಲಕ್ಕಿಂಗ್ ಇತ್ತು ಇಲ್ಲಿ. ಇಲ್ಲೆಲ್ಲ ಸ್ಟ್ರಾಬೆರಿ ಬೆಳೀತಾರೆ, ಅಲ್ಲಿ ಫ್ರೆಶ್ ಆಗಿರೋದು ಸ್ಟ್ರಾಬೆರಿ ಸಿಕ್ಕಿತ್ತು ನಮಗೆ. ಆದರೆ ಇದು ಸೀಸನ್ ಅಲ್ಲ, ಇಲ್ಲಿಂದನೇ ಫ್ರೆಶ್ ಜೇನ್ ಸಿಗೋದು. ಇದು ಹರ್ಬಲ್ ಗಾರ್ಡನ್, ಇದರಲ್ಲಿ ಬರೀ ತುಳಸಿ, ಪುದೀನ ಆ ಥರದ್ದು ಹರ್ಬ್ಸ್ ಮಾತ್ರ ಇದೆ ಇಲ್ಲಿ ಈ ಗಾರ್ಡನಲ್ಲಿ. ಹನಿಬಿ ಇಲ್ಲೂ ಇದೆ. ಇದೇನೋ ಅಂತಾರಲ್ಲ, ಇದು ತಿಂತಾರಲ್ಲ, ನೆಲದ ನೆಲ್ಲಿಕಾಯಿ, ಜೇನು. ಸೀಬೆಹಣ್ಣಿದೆ ನೋಡು. ಈ ಡಕ್ಸ್ ಎಲ್ಲ ಹೊರಗಡೆ ಬಂದಿರೋದು ನೋಡಿ ತುಂಬ ಖುಷಿ ಆಯಿತು. ಓಡ್ ಬಂದೆ ನಾನು ನೋಡೋಣ ಅಂತ, ಅಷ್ಟರಲ್ಲೆಲ್ಲ ಒಳಗೆ ಹೋಗ್ಬಿಟ್ವು. ಇಲ್ಲಿಂದ ಈ ಲ್ಯಾಡರ್ ಹಿಡಿದ್ಬಿಟ್ಟು ಕೆಳಗೆ ಹೋದರೆ ನಾವು ಸ್ಟ್ರಾಬೆರಿ ಫ್ರೆಶ್ ಆಗಿರೋದು ಪ್ಲಕ್ ಮಾಡ್ಬೋದು. ಆದರೆ ಇದು ಸೀಸನ್ ಅಲ್ಲ, ಸ್ಟ್ರಾಬೆರಿ ಇದೆಯೋ ಇಲ್ವೋ ಅಂತೂ ಗೊತ್ತಿಲ್ಲ ನನಗೆ. ಹೋಗಿ ನೋಡೋಣ, ಟ್ರೈ ಮಾಡೋಣ. ಲಾಸ್ಟ್ ಟೈಮ್ ಬಂದಾಗ ನಾನು ತುಂಬ ಸ್ಟ್ರಾಬೆರಿ ಕಿತ್ತಿದ್ದೆ, ಅದು ಫ್ರೆಶ್ ಆಗಿ ತಿಂದು ಕೂಡ ಇದ್ದೆ. ಈ ಸರಿ ನೋಡೋಣ ಹೇಗೆ ಸಿಗುತ್ತಾ ಇಲ್ಲ, ಸೀಸನ್ನಾ ಅಲ್ಲ ಏನು ಗೊತ್ತಿಲ್ಲ. ಸ್ಟ್ರಾಬೆರಿ ತಾನೆ ಪ್ರಭಾ.
ನನ್ ನಿನ್ ತೆಗಿಯಲ್ಲಿ ಬಿಡಿಯೋ ನಂದು. ಹಾ ಬೇಬಿ, ಕಮ್ ಕಮ್. ಟಿಕ್ 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 ಟಿಕ್. ನಾನು ಕೊಡೋದು ಫ್ರೂಟ್ಸ್. ಗಿವ್ ಮಿ ಫ್ರೂಟ್. ನಮಸ್ಕಾರ ಹೇಗೆ ಇದು ಈ ರೆಸಾರ್ಟ್ದು ಮಾಪು, ಎಲ್ಲಿ ಏನಿದೆ, ನನ್ನ ರೂಮ್ ಎಲ್ಲಿ ಬರುತ್ತೆ, ಮತ್ತು ಸ್ವಿಮ್ಮಿಂಗ್ ಪೂಲ್ ಎಲ್ಲಿದೆ, 2 ಸ್ವಿಮ್ಮಿಂಗ್ ಪೂಲ್ ಇದೆ ಈ ರೆಸಾರ್ಟಲ್ಲಿ. ಸೊ ಡೈನಿಂಗ್ ಹಾಲ್ ಎಲ್ಲಿದೆ, ಬ್ರೇಕ್ಫಾಸ್ಟ್ ಹಾಲ್ ಎಲ್ಲಿದೆ, ಎಲ್ಲ ಇನ್ಫಾರ್ಮೇಷನ್ ಇದೆ. ಮತ್ತು ಇಲ್ಲಿ ಆರ್ಚರಿ ಕೂಡ ಇತ್ತು. ಬಂದು ನೋಡಿದ್ವಿ, ಯಾರು ಇರಲಿಲ್ಲ. ಆಮೇಲೆ ಸ್ವಲ್ಪ ಟೈಮ್ ಆದಮೇಲೆ ಒಂದು ಇಬ್ಬರು ಬಂದರು. ಅವರು ಇದೆ ಅಂತ ಹೇಳಿದ್ರು. ಅವಾಗ ನಾನು ಹಾಡಿದೆ. ತುಂಬ ಖುಷಿ ಆಯಿತು ಆ್ಯಕ್ಚುಲಿ. Very good, hey! Good. You try one more. ನಾನು ಸೆಂಟರ್ ಪಾಯಿಂಟ್ ಹೊಡೆದೆ, ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಇದು ಇಟ್ಟಿಗೆ ಮಾಡೋ ಮಿಷನ್ನು. ಇಟ್ಟಿಗೆನ ನೀಟಾಗಿ ಥರ ಕಟ್ ಮಾಡಿರೋದು ಇದೇ ಮಿಷನ್ನಿಂದ. ಈ ರೆಸಾರ್ಟ್ ಕಟ್ಟಿರೋದು ಇದೇ ಮಿಷನ್ನಿಂದ ಮಾಡಿದ ಇಟ್ಟಿಗೆಯಿಂದ. ಒಂದೊಂದೇ ಎಕ್ಸ್ಪ್ಲೋರ್ ಮಾಡ್ತಾನೇ ಇದ್ವಿ. ಇದು ಜಿಪ್ ಲೈನ್ ಕೂಡ ಇದೆ, ಅದನ್ನ ಟ್ರೈ ಮಾಡ್ಬೋದು. ಈ ರೆಸಾರ್ಟ್ ಆಲ್ಮೋಸ್ಟ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ತುಂಬ ಟಯರ್ಡಾಗಿ ನಾನು ರೋಡ್ ಮಧ್ಯೆನೇ ಕಿತ್ಕೊಂಡ್ಬಿಟ್ಟೆ. ಆಮೇಲೆ ಆ ಹೋಟೆಲ್ ಸ್ಟಾಫ್ ಒಬ್ಬರು ಬಗ್ಗಿ ಕರೆದು, ಅದರಿಂದ ನಾವು ನಮ್ಮ ರೂಮ್ಗೆ ಹೋದ್ವಿ. ಲಂಚ್ ನಿಮ್ದು ಆಯ್ತಾ? ಆಗಲ್ಲ ನಿಮಗೆ?
Huh? What restaurant? No, we want to go room na. ಇದೇನು ತಿಂತೀಯಲ್ಲ? ಎಷ್ಟು ದೂರ ನಡೀತಿದ್ದಪ್ಪ ನೀನು? ಆರು ಟುಸ್ಸಾಗಿದೆ ನೀನು. ದಿನಕ್ಕೆ 20,000 ಬೆಳಿಗ್ಗೆ ಹೋಗಿ 20,000 ಮುಗಿಸ್ಬೋದು. ಯಾವುದೋ ಕತೆ ಹೇಳ್ತೀಯ. ಸುಸ್ತಾಗಿ ರೂಮಿಗೆ ಬರೋದು, ರೂಮಿಗೆ ಬಂದು ರೆಸ್ಟ್ ಮಾಡೋದು, ಮತ್ತೆ ಸ್ವಿಮ್ಮಿಂಗ್ ಹೋಗೋದು. ಇಷ್ಟೇ ಕೆಲಸ. ಮತ್ತೆ ಎಲ್ಲ ರೆಡಿಯಾಗಿ ಸ್ವಿಮ್ಮಿಂಗ್ ಹೋಗ್ತೀವಿ. Don't second guess me. Live in the moment, 'cause we are so free. And in this moment, life is like a dream. Live in the moment, 'cause we are so free. And in this moment, life is like a dream. So come on, ಇದು ಇಂಡೋರ್ ಆ್ಯಕ್ಟಿವಿಟಿ ಏರಿಯಾ. ಇಲ್ಲಿ don't hold your breath. ಮತ್ತೆ ಇದು ಶಾಪಿಂಗ್ ಕೂಡ ಮಾಡ್ಬೋದು ನಾವಿಲ್ಲಿ. ಆಮೇಲೆ ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಹೊರಟ್ವಿ. ರೂಮ್ಗೆ ಹೋಗ್ಬೇಕಾದ್ರೆ ಲಾಬಿಗೆ ಬರಬೇಕು. ಲಾಬಿಗೆ ಬಂದು ನಾವು ಬಗ್ಗಿ ಬುಕ್ ಮಾಡಬೇಕು. ಸೊ ನಾವು ಬಗ್ಗಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. Your heart to remember that time when life was like a dream. You know what I know. ಇದು ಲಾಬಿ ಮುಂಭಾಗದ ಏರಿಯಾ. ಲಾಬಿ ಮುಂದೆ ಒಂದು ಪಾಂಡ್ ಟೈಪ್ ಇದೆ. ಇದು ಅಲ್ಲಿ ಫಿಶಸ್ ಇದೆ. ಎರಡನೇ ದಿನದ ಈವ್ನಿಂಗ್ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಡಿಕೇರಿಯವ್ರದ್ದು ಈ ರೆಸಾರ್ಟರ್ ಅರೇಂಜ್ ಮಾಡಿದ್ರು. ಅದಕ್ಕೆ ಅದನ್ನು ನೋಡ್ಲಿಕ್ಕೆ ಹೋಗಿದ್ವಿ. ಅದನ್ನು ನೋಡಿಕೊಂಡು ಆಮೇಲೆ ಡಿನ್ನರ್ ಹೋಗ್ತೀವಿ. ಏನದು ವೈಟ್? How long can you hold until your breath falls? It's been too long now. I think that I want to second guess you, I second guess me, I second guess them. Don't second guess me. So come a little closer. ಕರೆಕ್ಟಾಗಿದ್ದೀನಿ. ಇವತ್ತು ಥರ್ಡ್ ಡೇ. ಇದು ತುಂಬ ಚೆನ್ನಾಗಿ ಕಾಣ್ತಿದೆ ಇವತ್ತು ಸನ್ರೈಸ್. ನಿನ್ನೆ ಕ್ಲೌಡಿ ಇತ್ತು. ಸೆಕೆಂಡ್ ಡೇ ಕ್ಲೌಡಿ ಇತ್ತು. ಸನ್ರೈಸ್ ಅಷ್ಟು ಚೆನ್ನಾಗಿ ಕಾಣಲಿಲ್ಲ. ಥರ್ಡ್ ಡೇ ತುಂಬ ಚೆನ್ನಾಗಿತ್ತು. ಸನ್ರೈಸ್ ತುಂಬ ಚೆನ್ನಾಗಿ.
ಸೆಕೆಂಡ್ ಡೇ ನಾನು ಟ್ರಕ್ಕಿಂಗ್ ಹೋದೆ. ಯೋಗ ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವತ್ತು ಥರ್ಡ್ ಡೇ ಯೋಗ ಕ್ಲಾಸ್ ಹೋಗ್ಬೇಕಂತ ನಾನು ಹೊರಗಡೆನೇ ಹೋಗಲಿಲ್ಲ. ಫ್ರೆಶ್ ಆಗಿ ಯೋಗ ಕ್ಲಾಸ್ಗೆ ಹೋಗೋಣ ಅಂದ್ಕೊಂಡು ಲಾಬಿಗೆ ಬಂದೆ. ಲಾಬಿಯಲ್ಲಿ ಯಾರು ಒಬ್ರೂ ಇರಲಿಲ್ಲ. ಎಷ್ಟು ಫ್ರೆಶ್ ಏರ್ ಇತ್ತು, ಒಂಥರ ಹೇಗೆ ಫೀಲ್ ಆಗ್ತಿತ್ತಂದರೆ ಈ ನನಗೆ ಏಂಜಲ್ ಥರ ಫೀಲ್ ಆಗ್ತಾಯಿತ್ತು ನನಗೆ ಇಲ್ಲಿ. ನಾನಿರೋದು ಗ್ರೌಂಡ್ ಫ್ಲೋರಲ್ಲಿ. ಸೊ ಅದಕ್ಕೆ ನಾನು ತುಂಬ ಕೆಳಗಡೆ ಬೇಸ್ಮೆಂಟ್ 3ಗೆ ಹೋಗಬೇಕು. ಸೊ ಅದಕ್ಕೆ ನಾನು ಲಿಫ್ಟ್ ಯೂಸ್ ಮಾಡಿದೆ. ಲಿಫ್ಟಿಂದ B3ಗೆ ಹೋದೆ, ಬೇಸ್ಮೆಂಟ್ 3ಗೆ ಹೋದೆ. ಅದು ಸ್ಪಾ. ಅಲ್ಲಿ ಆ್ಯಕ್ಚುಲಿ ಯೋಗ ಎಲ್ಲ ಹೇಳ್ಕೊಡೋದು. ಸ್ಪಾದಲ್ಲಿ ಹೆಸ್ರು ನೋಡಿ ಎಷ್ಟು ಚೆನ್ನಾಗಿದೆ, ಸಂಗಮ್ ಈ ಥರ ಹೆಸ್ರುಗಳು ತುಂಬ ಚೆನ್ನಾಗಿದೆ. ಹೆಸ್ರುಗಳು ಒಂದೊಂದು ನೋಡಿ, ಆಕಾಶ್, ನಾನು ಯೋಗ ಕ್ಲಾಸ್ಗೆ ಹೋಗೋ ಅಷ್ಟರಲ್ಲಿ ಆಗಲೇ ಯೋಗ ಸ್ಟಾರ್ಟ್ ಆಗೋಗಿತ್ತು. ಇವರೇ ಯೋಗ ಟೀಚ್ ಮಾಡೋದು ಸರ್. ನಾನು ಹೋಗೋಕ್ಕೆ ಮುಂಚೆ ಒಬ್ಬರು ಸ್ಟೂಡೆಂಟ್ ಮಾತ್ರ ಇದ್ದರು. ಆಮೇಲೆ ನಾನು ಹೋದ್ಮೇಲೆ ಒಂದಿಬ್ಬರು ಜಾಯ್ನ್ ಆದರು. ನಂದು ಯೋಗ ಕ್ಲಾಸ್ ಮುಗಿದ್ಮೇಲೆ ವಾಕ್ ಮಾಡ್ಕೊಂಡೇ ರೂಮ್ಗೆ ಹೋದೆ. ನನ್ನ ಬಗ್ಗಿ ತಗೊಳ್ಳಿಲ್ಲ. ವಟ್ಟಿ ಅಪ್ಪಂ ವಟ್ಟಿ ಅಪ್ಪಂ ತ್ರೀ ಡೇಸ್ ಆಯಿತು. ವಾಪಸ್ ಬೆಂಗಳೂರಿಗೆ ಹೊರಟ್ವಿ. ಇದು ಲಾಸ್ಟ್ ವೀಕ್.
ಈ ರೆಸಾರ್ಟ್. How long can you hold onto your breath for? It's been too long now. I think that I want a second guess you, a second guess me, a second guess them. Don't second guess me. Live in the moment, 'cause we are so free. And in this moment, life is like a dream. Live in the moment, 'cause we are so free. And in this moment, life is like a dream. So come a little closer, but don't hold your breath. Silence in the background, violence in your eyes now. Remember that time you gave your heart to me. Remember that time when life was like a dream. You know what I know. You know what I know. I need to hold you close to me, to me, to ಇನ್ನು me. ಯಾರ್ಯಾರು ದೊಡ್ಡ ಸೆಲೆಬ್ರಿಟೀಸ್ ಬಂದಿದ್ರು ಅವ್ರದ್ದೆಲ್ಲ ಫೋಟೋ ಸಿಗುತ್ತೆ. Life is a